ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ 40 ಸೈಜ್ ಬ್ಲೌಸ್ದು ಡೀಪ್ ನೆಕ್ ಬ್ಲೌಸು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಡೀಪ್ ನೆಕ್ ಫುಲ್ ಹೆವಿ ಡೀಪ್ ಇರುತ್ತೆ ಅಲ್ವಾ, ರೌಂಡಾಗಿ ಹೆವಿ ಡೀಪ್ ಇರೋವಂಥ ಬ್ಲೌಸ್ನ ಹೇಗೆ ನಾವು ಕಟಿಂಗ್ ಮಾಡಬೇಕು 40 ಸೈಜ್ದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಎಲ್ರಿಗೂ ಕೂಡ ಡೌಟ್ ಇರೋವಂಥದ್ದು 40-42 ಸೈಜಲ್ಲೇ ಡೌಟ್ ಇರುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಅಥವಾ ರಿಂಕಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ, ಹಾಗೆಯೇ ಎಷ್ಟು ನೆಕ್ ವಿಡ್ತ್ ತಗೋಬೇಕು, ಎಷ್ಟು ಆರ್ಮೋಲ್ ತಗೋಬೇಕು, ಪ್ರತಿಯೊಂದು ಕೂಡ ಇದರಲ್ಲೇ ಕನ್ಫ್ಯೂಸ್ ಇರುತ್ತೆ. ಹಾಗೆಯೇ ಇದಕ್ಕೆ ನಾನು ಬಾಡಿ ಮೆಸರ್ಮೆಂಟ್ನ ತಗೊಂಡಿದ್ದೀನಿ. ಬಾಡಿ ಮೆಸರ್ಮೆಂಟು ಎಷ್ಟು ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಚೆಸ್ಟ್ ಮೆಸರ್ಮೆಂಟ್ ಬಂದು 40 ಇದೆ, ಹಾಗೆಯೇ ವೇಸ್ಟ್ ಮೆಸರ್ಮೆಂಟ್ ಬಂದು 36 ಇದೆ. ಸ್ಲೀವ್ಸ್ ಲೆಂತ್ ಬಂದು ಇವರು ಹಾಫ್ ಸ್ಲೀವ್ಸ್ ಹೇಳಿದ್ದಾರೆ, ಹಾಫ್ ಬಫ್ ಬರುತ್ತೆ ಅಲ್ವಾ, ಆ ರೀತಿ ಅದಕ್ಕೋಸ್ಕರ 5 ಇಂಚ್ ಇದೆ. ಸ್ಲೀವ್ಸ್ ವಿಡ್ತ್ ಬಂದು 15 ಇದೆ, ಶಾರ್ಟ್ ಸ್ಲೀವ್ಸ್ ಆಗಿರುತ್ತೆ. ಹಾಗೆ ಫ್ರಂಟ್ ಡೀಪ್ ಬಂದು 7.5 ಇದೆ. ಬ್ಲೌಸ್ ಫುಲ್ ಲೆಂತ್ ಬಂದು 15.5 ಇದೆ. ಸೊ ಇದಿಷ್ಟು ಅಳತೆಗೆ ನಾವು ಹೇಗೆ ಕಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬಂದು 40 ಸೈಜ್ ಬ್ಲೌಸ್ ಆಗಿರೋದ್ರಿಂದ ಫಸ್ಟು ನಾನು ಲೈನಿಂಗ್ನ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 40 ಸೈಜ್ ಬ್ಲೌಸ್ ಅಂತಂದರೆ ನಮಗೆ 10 ಇಂಚ್ ಬರುತ್ತೆ. ಒಂದನೇ ಭಾಗ ಅಂತಂದರೆ 10 ಇಂಚ್ ಬರುತ್ತೆ ಅಲ್ವಾ. ಸೊ ನೋಡಿ, 10 ಇಂಚ್ಗೆ ನಾನು 2.5 ಇಂಚನ್ನ ಆ್ಯಡ್ ಮಾಡಿಕೊಂಡು 12.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಈ ರೀತಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಫ್ ಇಂಚ್ಗೆ ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿ ತೋರಿಸ್ತೀನಿ, ಅದಾದಮೇಲೆ ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ತೋರಿಸ್ತೀನಿ. ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಫುಲ್ ಲೆಂತ್ ಬಂದು ಬ್ಲೌಸ್ನ ಪೂರ್ಣ ಉದ್ದ ಬಂದು 15.5 ಇಂಚಿದೆ. 15.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನೀವು ಕೇಳ್ಬೋದು ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಲ್ವಾ ಅಂತ. ಇಲ್ಲಿ ಹಾಫ್ ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು, 16 ಇಂಚು. ಸೊ ಇಲ್ಲೇನಾಗಿದೆ, ನಾನು ಹಾಫ್ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡು ತಗೊಂಡಿದ್ದೀನಿ. ಆಲ್ರೆಡಿ ಹಾಫ್ ಇಂಚ್ ಇಟ್ಕೊಂಡಿರೋದ್ರಿಂದ 15.5ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಇದು ಬಂದು ಫುಲ್ ಡೀಪ್ ಅಂತಂದರೆ 11 ಇಂಚು ಡೀಪ್ ಬರುತ್ತೆ ಇದು. ಸೊ 11 ಇಂಚು ಡೀಪ್ಗೆ ನಾವು ನೆಕ್ ವಿಡ್ತ್ನ ಹೇಗೆ ಇಟ್ಕೋಬೇಕು, ಆಲ್ಮೋಸ್ಟ್ ಅಲ್ಲಿ 40 ಸೈಜ್ ಅಂತಂದರೆ ಒಂದು 2.5ನೇ ಇಡ್ತೀವಿ. ಇಲ್ಲಿ ಡೀಪ್ ಜಾಸ್ತಿ ಆಗಿರೋದ್ರಿಂದ ನೀವು ಯಾವುದೇ ಒಂದು ಬ್ಲೌಸ್ನ ಕಟಿಂಗ್ ಮಾಡ್ತೀರಾ ಅಂತಂದರೂ ಕೂಡ ಡೀಪ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನೆಕ್ ವಿಡ್ತ್ನ ಕಡಿಮೆ ಮಾಡಬೇಕು. ಸೊ ಕಡಿಮೆ ಮಾಡಿದಾಗ ಏನಾಗುತ್ತೆ, ಶೋಲ್ಡರ್ ಹತ್ರ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಬಂದು ನಾನು 2.25 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ 12 ಇಂಚು 13 ಇಂಚ್ ಇಟ್ಟರೆ 2 ಇಂಚ್ಗೂ ಕೂಡ ಮಾರ್ಕ್ ಮಾಡ್ಕೋಬೋದು. ಅದು ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ಭುಜ ಬಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ ಬಂದು ಸೊ ಫಸ್ಟು ಒಂದು ಅಳತೆಗೆ ಮಾರ್ಕ್ ಮಾಡ್ಕೊಳ್ತೀನಿ, ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಬೇಕಾದರೆ ಚೆಕ್ ಮಾಡ್ಕೋಬೋದು. ಸೊ ನಾನು 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋತಾ ಇದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ, ಹೇಗಿದ್ದರೂ ಕೂಡ ಹಾರ್ಮೋಲ್ ಗೊತ್ತಿರುತ್ತೆ ಅಲ್ವಾ. ಸೊ ಚೆಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಹಾರ್ಮೋಲ್ ಅನ್ನೋದು ಸಿಗ್ತಾ ಹೋಗುತ್ತೆ. ಇಲ್ಲಿ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ನ ಕೊಡ್ತಾ ಇದ್ದೀನಿ. ಎದೆ ಸುತ್ತಳತೆ ಬಂದು 10 ಇಂಚ್ ಇದೆ. ಸೊ 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ವೇಸ್ಟ್ ಮೆಸರ್ಮೆಂಟ್ ಬಂದು ಇಲ್ಲಿ 36 ಇದೆ, ಹಾಗಾಗಿ ನಾನು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 9 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ, ಬ್ಯಾಕ್ ಡಾಟ್ಗೋಸ್ಕರ. ಸೊ ಇದೆರಡನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಹಾರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ, ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. 9 ಇಂಚ್ ಬರ್ತಾಯಿದೆ. ಅವ್ರದ್ದು ಹಾರ್ಮೋಲ್ ಬಂದು 18 ಇಂಚ್ ಇದೆ, ಫುಲ್ ರೌಂಡ್ ಬಂದು ಅದು ಕರೆಕ್ಟ್ ಆಯಿತು. ಸೊ ಇಲ್ಲಿ ಬಂದು 11 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೀವು ಡೀಪ್ ನೆಕ್ ಬ್ಲೌಸ್ನ ಮಾರ್ಕ್ ಮಾಡ್ಕೊಳ್ಳುವಾಗ ರೌಂಡ್ ಶೇಪ್ ಕೊಡ್ತೀರಲ್ವ, ಅದನ್ನು ತೋರಿಸ್ಕೊಡ್ತೀನಿ. 3 ಇಂಚ್ಗೆ ಬ್ರಾಡ್ ತಗೊಳ್ಳೋಣ. ಸೊ 3 ಇಂಚ್ಗೆ ಈ ರೀತಿ ಬ್ರಾಡ್ ತಗೊಂಡಾದಮೇಲೆ ಇಲ್ಲಿ ನೀವು ರೌಂಡ್ ಶೇಪ್ ನಾರ್ಮಲಾಗಿ ಹೇಗೆ ಕೊಡ್ತೀರಾ, ಈ ರೀತಿ ರೌಂಡ್ ಶೇಪ್ನ ಕೊಡ್ತೀರಾ. ಸೊ ಈ ರೀತಿ ರೌಂಡ್ ಶೇಪ್ನ ಕೊಡೋದಕ್ಕೆ ಹೋಗಬೇಡಿ. ನೀವೇನಾದರೂ ಬ್ರಾಡಾಗಿ ನೀವು ಕಟಿಂಗ್ ಮಾಡ್ಕೊಳ್ತಾ ಇದ್ದೀರಾ, ಯಾವುದೇ ಒಂದು ಅಳತೆ ಬ್ಲೌಸ್ ಆದರೂ ಬ್ರಾಡಾಗಿ ತಗೋತಾ ಇದ್ದೀರಾ ಅಂತಂದರೆ ಸ್ವಲ್ಪ ಮೇಲ್ಗಡೆಗೆ ಬನ್ನಿ. ಈ ರೀತಿ ಮೇಲ್ಗಡೆಗೆ ಬಂದು ಇಲ್ಲಿ ಡೌನಿಂಗ್ ತಗೊಳ್ಳಿ ಸ್ವಲ್ಪ. ಅವಾಗೇನಾಯಿತು ಅಂತಂದರೆ ನಿಮಗೆ ಇಲ್ಲಿ ಇದು ಟೈಟಾಗಿ ಕುತ್ಕೊಳ್ಳುತ್ತೆ. ಆವಾಗ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಇಲ್ಲೇನಾದರೂ ನೀವು ಈ ರೀತಿ ಬ್ರಾಡಾಗಿ ತಗೊಂಡ್ರೆ ಏನಾಗುತ್ತೆ, ಈ ರೀತಿ ಅಗಲ ಆಗುತ್ತೆ ಬ್ಲೌಸ್ನಲ್ಲಿ. ಅಗಲ ಆದಾಗ ಏನಾಗುತ್ತೆ, ಈ ಕಡೆ ನಿಮಗೆ ರಿಂಕಲ್ಸ್ ಬರುತ್ತೆ. ಓಕೆನಾ. ಇದು ನಿಮಗೆ ಗೊತ್ತಾಯ್ತಲ್ವಾ. ಇಷ್ಟೇ ಬ್ಯಾಕ್ ಮೆಸರ್ಮೆಂಟು ಕಟ್ ಮಾಡಾಯಿತು. ಸೊ ಇದಕ್ಕೆ ಬಂದು ನಾನು 3.5 ಇಂಚು ತಗೊಳ್ತೀನಿ. ಭುಜದ ಮಧ್ಯದಿಂದ ತಗೊಳ್ಳಿ ಯಾವಾಗಲೂ ಕೂಡ. ಈ ಕಡೆ 1/4 ಇಂಚು, ಹಾಗೆಯೇ ಈ ಕಡೆ 1/4 ಇಂಚು. ಇಷ್ಟೇ. ಬ್ಯಾಕ್ ಪಾರ್ಟ್ ಎಷ್ಟು ಈಸಿಯಾಗಿ ಕಟ್ ಮಾಡಾಯ್ತಲ್ವ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗಿಬೋದು. ಸೊ ಫ್ರಂಟಲ್ಲೂ ಕೂಡ ಸೇಮ್ ಮೆಸರ್ಮೆಂಟೇ ಬರುತ್ತೆ. ನೀವು ಬ್ಯಾಕಲ್ಲಿ ಏನಾದರೂ
ಈ ರೀತಿ ಕಟಿಂಗ್ ಮಾಡ್ಕೊಂಡಾಗ ಬೇರೆ ಏನಾದರೂ ಡಿಸೈನ್ ಕಟ್ ಮಾಡ್ಕೊಳ್ತೀರಾ ಅಥವಾ ಕ್ಯಾನ್ವಾಸ್ನ ಯೂಸ್ ಮಾಡ್ತೀರಾ ಅಂತಂದರೆ ಇದನ್ನು ಕಟ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಹಾಗೆಯೇ ಕ್ಯಾನ್ವಾಸ್ನ ಹಾಕೋಬೋದು. ಸೊ ಇವ್ರದ್ದು ಸುಮಾರಷ್ಟು ಬ್ಲೌಸಸ್ ಇದೆ, ಡಿಸೈನ್ ಬ್ಲೌಸಸ್ಸು. ಬಟ್ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಫಸ್ಟು, ಅದಾದಮೇಲೆ ಬೇರೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಡಿ ಅಂದಿದ್ದಾರೆ. ಹಾಗಾಗಿ ನಾನು ಇದೊಂದು ಫಸ್ಟ್ ಸ್ಟಿಚ್ ಮಾಡಿಕೊಡ್ತೀನಿ, ಆಮೇಲೆ ಬೇರೆ ಬ್ಲೌಸ್ಗಳೆಲ್ಲನೂ ಕೂಡ ಡಿಸೈನ್ ಬ್ಲೌಸ್ ಆಗಿರುತ್ತೆ, ಅದನ್ನು ಕೂಡ ನಾನು ಡಿಸೈನ್ನ ತೋರಿಸ್ಕೊಡ್ತೀನಿ ಪ್ರತಿಯೊಂದನ್ನು ಕೂಡ. ಹಾಗೆಯೇ ಫ್ರಂಟ್ ಡೀಪ್ ಬಂದು 7.5 ಇದೆ, 7.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ಬ್ರಾಡ್ ಬಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಫ್ರಂಟಲ್ಲಿ ಯಾರಾದರೂ ಬ್ರಾಡಾಗಿ ಕೇಳ್ತಾರೆ ಅಂದರೆ ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ಬ್ರಾಡ್ ತೆಗೆಯೋದಕ್ಕೆ ಹೋಗಬೇಡಿ, ಇಲ್ಲಿ ಸೇಮ್ ಅಳತೆನೇ ಇರಬೇಕು. ಇಲ್ಲೇನಾದರೂ ನೀವು ಬ್ರಾಡ್ ಮಾಡೋದಕ್ಕೆ ಹೋಯ್ತು ಅಂತಂದರೆ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ನೆಕ್ ವಿಡ್ತ್ ಜಾಸ್ತಿ ಆಗುತ್ತೆ, ಆವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಬೋದು, ನೀವು ಈ ರೀತಿ ರೌಂಡ್ ಶೇಪ್ ಕೊಡುವಾಗ ಈ ರೀತಿ ಸ್ವಲ್ಪ ಒಳಗಡೆಗೆ ಹೀಗೆ ಕೊಡ್ಬೋದು. ಈಗ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಈ ಕಡೆ ಸೈಡಿಂದ ಬ್ರಾಡಾಗಿ ಬರುತ್ತೆ. ಸೊ ಅವಾಗ ಏನಾಯಿತು, ಪ್ರತಿಯೊಂದು ಕೂಡ ಕರೆಕ್ಟಾಗಿ ನಿಮಗೆ ಬ್ಲೌಸ್ ವೇರ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾರಿಗೆಲ್ಲ ಫ್ರಂಟಲ್ಲೂ ಕೂಡ ಬ್ರಾಡಾಗಿ ಬೇಕೋ ಅವ್ರು ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ, ಯಾಕಂತಂದರೆ ನಾವು ಇಲ್ಲಿ ಬ್ರಾಡಾಗಿ ತಗೊಂಡಿರ್ತೀವಿ ಅಲ್ವಾ, ಅದಕ್ಕೇನು ಮಾಡಿ ಇದನ್ನು ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ. ಫಿಟ್ಟಿಂಗ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾರೆಲ್ಲ ಫ್ರಂಟಲ್ಲಿ ಈ ರೀತಿ ಬ್ರಾಡಾಗಿ ತೆಗಿತೀರಾ, ಇದು ಸ್ವಲ್ಪ ಕ್ರಾಸ್ ಮಾಡಿ ಅಷ್ಟೇ. ಒಂದು 1/4 ಇಂಚಷ್ಟು ಕ್ರಾಸ್ ಮಾಡಿದ್ದೀನಿ. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ಪ್ರತಿಯೊಂದು ಬ್ಲೌಸ್ಗೂ ಅಷ್ಟೇ ಬ್ಯಾಕಲ್ಲಿ 1 ಇಂಚು ಹಾಗೆಯೇ ಫ್ರಂಟಲ್ಲಿ 1/2 ಇಂಚು ಸಾಕಾಗುತ್ತೆ. ಸೊ ಇದಾದಮೇಲೆ ಇವಾಗ ಫ್ರಂಟಲ್ಲಿ ನಮಗೆ ಇಷ್ಟನ್ನು ಅಳತೆ ತೊಗೊಂಡಿರೋದಿಲ್ಲ, ನಾರ್ಮಲಾಗಿ ಬ್ಲೌಸ್ನ ಅಳತೆ ತೊಗೊಂಡಿರ್ತೀವಿ ಲೆಂತು. ನೀವು ಬೆಲ್ಟ್ ಪಟ್ಟಿ ಅದನ್ನೆಲ್ಲ ಹೇಗೆ ಮಾರ್ಕ್ ಮಾಡೋದು ಅಂತ ನೀವು ಕೇಳ್ಬೋದು ಅಲ್ವಾ. ಅದಕ್ಕೇನು ಮಾಡ್ತಾಯಿದ್ದೀನಿ, ಈ ರೀತಿ ಬ್ಯಾಕ್ ಪಾರ್ಟ್ನೂ ಕೂಡ ಇಟ್ಕೊಳ್ತೀನಿ. ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಹೀಗೆ ಫ್ರಂಟ್ ಪಾರ್ಟ್ನೂ ಕೂಡ ಇದೇ ಸಮಕ್ಕೆ ಇಟ್ಕೊಳ್ಳಿ. ಸೊ ಭುಜ ಕರೆಕ್ಟಾಗಿ ಭುಜದ ಹತ್ರ ಕುತ್ಕೋಬೇಕು, ಆ ರೀತಿ ಇಟ್ಕೊಳ್ಳಿ. ನಮಗೆ ಇಲ್ಲಿಗೆ ಬರಬೇಕು ಲೆಂತು ಅಲ್ವಾ, ಇಲ್ಲಿಂದ ನಮಗೆ ಡೀಪ್ ಇದೆ. ಸೊ ಡೀಪಿಂದ ಕೆಳಗಡೆಗೆ ಇಲ್ಲಿಗೆ ನೀವು ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೋಬೋದು. ಇವಾಗ ಇಷ್ಟು ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡ್ಕೊಂಡಾಗ ಏನಾಯಿತು, ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದಾಗ ಬ್ಯಾಕ್ ಪಾರ್ಟ್ ಲೆಂತ್ಗೆ ಬರುತ್ತೆ. ಸೊ ಬ್ಯಾಕ್ ಪಾರ್ಟಿಂದ ಮೇಲ್ಗಡೆ ನೀವು ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿಗೆ ಬೆಲ್ಟ್ ಪಟ್ಟಿ ಆಗ್ತು ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡೋದು ಗೊತ್ತಾಯ್ತಲ್ವ. ಇಲ್ಲಿ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಈ ರೀತಿ ರೌಂಡ್ ಶೇಪ್ನ ಕೊಟ್ಕೋಬೋದು. ಬೆಲ್ಟ್ ಪಟ್ಟಿಗೆ ನೀವು ಯಾವ ರೀತಿ ಶೇಪ್ ಕೊಡ್ತೀರಾ, ನಿಮ್ಗೇನಾದರೂ ಚೆಸ್ಟ್ ಹೆವಿ ಇತ್ತು ಅಂದರೆ, ಇವ್ರದ್ದೇನು ಹೆವಿ ಚೆಸ್ಟ್ ಇಲ್ಲ, 40 ಸೈಜ್ ಆದರೂ ಕೂಡ ನಾರ್ಮಲ್ ಚೆಸ್ಟ್ ಇದೆ. ಹಾಗಾಗಿ ನಾನು ಯಾವುದೇ ರೀತಿ ಸೊ ಇವಾಗ ನಾರ್ಮಲಾಗಿ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಬೆಲ್ಟ್ ಪಟ್ಟಿಗೆ, ಅದೇ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹೆವಿ ಚೆಸ್ಟ್ ಇರೋ ಅಂಥವ್ರು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನಾನು ಆಲ್ಮೋಸ್ಟ್ ಆಲ್ ಒಂದು ವೀಡಿಯೋ ಮಾಡಿದ್ದೆ ಅಲ್ವಾ, ಡಾಟ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ. ಇಲ್ಲಿ ನಾವು ನೆಕ್ ವಿಡ್ತ್ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಅರ್ಧ ಇಂಚು, ಇಲ್ಲಿ 2/4 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಭುಜದ ಮಧ್ಯದಿಂದ ತಗೊಳ್ಳಿ, 2.5 ಇಂಚ್ಗೆ ನಾರ್ಮಲಾಗಿ ತಗೊಳ್ತಾ ಇದ್ದೀನಿ. ಸೊ ನಾರ್ಮಲ್ ಚೆಸ್ಟ್ ಇತ್ತು ಅಂತಂದರೆ 2 ಸೈಡ್ ಕೂಡ 1 ಇಂಚು 1 ಇಂಚು ಸಾಕು. ನಿಮಗೇನಾದರೂ ಹೆವಿ ಚೆಸ್ಟ್ ಇತ್ತು ಅಂತಂದರೆ ನಾವಿಲ್ಲಿ ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ 1 ಇಂಚ್ ಎಕ್ಸ್ಟ್ರಾ. ಸೊ ಅದನ್ನೇ ಈ ರೀತಿ ಕ್ರಾಸಾಗಿ ತಗೊಂಡು ಇಲ್ಲಿ 1.5 ತಗೊಳ್ಳಿ. ಹಾಗೆಯೇ ಈ 2 ಸೈಡು ವಿಡ್ತ್ ಎಷ್ಟಿದೆ ನೋಡಿ, 2 ಇಂಚ್ ಬಂತು. ಆ 2 ಇಂಚನ್ನ ಬಿಟ್ಟು ನಾವು ಈ ರೀತಿ 3ನೇ ಡಾಟ್ನ ಮಾರ್ಕ್ ಮಾಡ್ಕೋಬೋದು. ನಿಮಗೆ 4th ಡಾಟ್ ಬೇಕು ಅಂದರೆ ನೀವು ಮಾರ್ಕ್ ಮಾಡ್ಕೊಳ್ಳಿ. 4th ಡಾಟ್ ಯಾವಾಗ ಅವಶ್ಯಕತೆ ಇರುತ್ತೆ ಅಂತಂದರೆ, ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಏನಾದರೂ ನಿಮಗೆ ಲೆಂತ್ ಜಾಸ್ತಿ ಆಯಿತು ಅಂದರೆ 4th ಡಾಟ್ನ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ 4th ಡಾಟ್ ಏನು ಅವಶ್ಯಕತೆ ಇಲ್ಲ. ಓಕೆನಾ, ಇದಿಷ್ಟು ನಿಮಗೆ ಅರ್ಥ ಆಯಿತು ಅಲ್ವಾ. ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ಕೂಡ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದಷ್ಟು ಜನ ಕಟೋರಿ ಬ್ಲೌಸ್ ಆಗಿರ್ಬೋದು ಅಥವಾ 42 ಸೈಜ್ ಬ್ಲೌಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ. ಯಾಕಂತಂದರೆ ಇವಾಗ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಲ್ವ, ಆ ರೀತಿ ಬ್ಲೌಸ್ಗಳೇನಾದರೂ ಬಂತು ಅಂದರೆ ನಾನು ಒಂದು ಬ್ಲೌಸ್ನೂ ಕೂಡ ಮಿಸ್ ಮಾಡ್ತಾಯಿಲ್ಲ. ಪ್ರತಿಯೊಂದು ಬ್ಲೌಸ್ದು ಕೂಡ ವೀಡಿಯೋನ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟಲ್ಲಿ ಇವಾಗ 36 ಸೈಜ್ ಬ್ಲೌಸ್ದು ಏನಾದರೂ ಒಂದು 5-6 ಬ್ಲೌಸ್ ಇತ್ತು ಅಂದರೆ ಒಂದು ಬ್ಲೌಸ್ದು ವೀಡಿಯೋನ ಹಾಕ್ತೀನಿ. ಇವಾಗ ಈ 40 ಬ್ಲೌಸ್ದು ಕೂಡ ಇದು ಕೂಡ ಅಷ್ಟೇ 5 ಬ್ಲೌಸ್ ಇದೆ. ಹಾಗಾಗಿ ಇದನ್ನು ಒಂದು ಬ್ಲೌಸ್ನ ವೀಡಿಯೋನ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಬೇರೆ ಬ್ಲೌಸಸ್ನೆಲ್ಲನೂ ಕೂಡ ಸೇಮ್ ಮೆಜರ್ಮೆಂಟಲ್ಲೇ ಕಟ್ ಮಾಡ್ಕೊಳ್ತೀನಿ. ಬೋಟ್ ನೆಕ್ ಇದ್ದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ, ಬೋಟ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅಂದ್ಬಿಟ್ಟು
ಬೋಟ್ ನೆಕ್ ಬ್ಲೌಸ್ಗಳನ್ನೂ ಕೂಡ ತೋರಿಸ್ಕೊಡ್ತೀನಿ. ಸೊ ಇದೊಂದು ಬ್ಲೌಸು ಫಸ್ಟು ಮೆಜರ್ಮೆಂಟ್ಗೆ ಅವ್ರಿಗೆ ಕಳಿಸ್ಕೊಡ್ತೀನಿ. ಈ ರೀತಿ ಟ್ಯಾಪ್ ಮಾಡಿದ್ರೆ ಎರಡು ಸೈಡ್ ಕೂಡ ಇಳ್ಕೊಳ್ತು. ಇದಿಷ್ಟು ಆದಮೇಲೆ ಇವಾಗ ಹಾಫ್ ಬಫು, ಇವಾಗ ನಾರ್ಮಲಾಗಿ ಎಲ್ಬೋ ಸ್ಲೀವ್ಸು ಫುಲ್ ಇರುತ್ತೆ, ಈ ಕೈ ಫುಲ್ ಇರುತ್ತೆ, ಒಂದು 10 ಇಂಚು 11 ಇಂಚ್ಗೆ. ಇದು ಬಂದು ಹಾಫಲ್ಲೇ ನಿಮಗೆ ಎಲ್ಬೋ ಸ್ಲೀವ್ಸು ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಸ್ಟಿಚ್ ಮಾಡ್ಕೊಂಡಿಲ್ಲ ಸ್ಟಿಚ್ ಮಾಡ್ಕೊಂಡು ನೋಡಿ. ಹಾಫ್ ಎಲ್ಬೋ ಸ್ಲೀವ್ಸು. ಸೊ ನಾನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಈ ರೀತಿ 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಕಟಿಂಗ್ ಮಾಡಿ ತೆಗೀರಿ. ಸೊ ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಕ್ಲೋಸ್ ಅನ್ನೋದು ನನ್ನ ಸೈಡ್ ಇದೆ, ಓಪನ್ ಅನ್ನೋದು ಆ ಕಡೆ ಸೈಡ್ ಇದೆ. ಸೊ 5 ಇಂಚ್ಗೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಲ್ವಾ, ಒಂದು 6 ಇಂಚ್ಗೆ ತಗೊಳ್ತೀನಿ ಇದನ್ನು. ಯಾಕಂತಂದರೆ ಎಲ್ಬೋ ನಾವು ಇಟ್ಟಿರೋದ್ರಿಂದ ಒಂದು 6 ಇಂಚ್ಗಾದರೆ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ 6 ಇಂಚ್ಗೆ ತಗೊಳ್ತಾ ಇದ್ದೀನಿ. ಡೌನಿಂಗ್ ಬಂದು 2.5 ಇಂಚ್ಗೆ ತಗೊಳ್ತೀನಿ. ಸೊ 2.5 ಇಂಚಿಗೆ ತಗೊಂಡು ಈ ರೀತಿ ಇದನ್ನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ಎಲ್ಬೋ ಸ್ಲೀವ್ಸ್ಗೆ ನೀವು ಯಾವುದೇ ಒಂದು ಎಲ್ಬೋ ಸ್ಲೀವ್ಸ್ನ ಕಟ್ ಮಾಡ್ತೀರಾ ಅಂತಂದರೂ ಕೂಡ ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. 2 ಇಂಚ್ಗೆ ತಗೊಳ್ಳಿ, ಈ ಕಡೆ ಸೈಡ್ ಕೂಡ 2 ಇಂಚ್ಗೆ ತಗೊಳ್ಳಿ. ಅದನ್ನು ತಗೊಂಡು ಇದನ್ನು ಎರಡನ್ನೂ ಕೂಡ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಸೊ 2 ಇಂಚ್ ತಗೊಳ್ತೀರಲ್ವ, ಅದನ್ನು ಶೇಪ್ ಕೊಡಿ. ಇದನ್ನು ನೆರಿಗೆ ಹಿಡಿತು ಅಂತಂದರೆ ಇದು ನಾರ್ಮಲಾಗಿ ಸ್ಲೀವ್ಸ್ ಅನ್ನೋದು ಕರೆಕ್ಟಾಗಿಯೇ ಬರುತ್ತೆ. ಸೊ ನಾನು ಸ್ಲೀವ್ಸ್ದು ಮುಂಭಾಗ ಹಾಗೆಯೇ ಆರ್ಮೋಲು ಹಾಕ್ತಾಯಿಲ್ಲ, ಯಾಕಂತಂದರೆ ಅದು ಬಂದು ನಮಗೆ ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ, ಆವಾಗಲೇ ಹಿಡಿತೀನಿ. ಸೊ ನೀವು ಕೇಳಿದ್ರಿ ಅಲ್ವಾ, ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿಲ್ಲ, ಕರೆಕ್ಟ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಎಲ್ಲ ಬ್ಲೌಸ್ನೂ ಕೂಡ ಸೈಡ್ ಫಿಟ್ಟಿಂಗ್ ಬಂದು ಲಾಸ್ಟಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂತಂದರೆ ಫಸ್ಟೇ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಲಾಸ್ಟಲ್ಲಿ ನಾವೇನಾದರೂ ಸ್ಟಿಚಿಂಗ್ ಮಾಡುವಾಗ 1/2 ಇಂಚ್ ಏನಾದರೂ 1/4 ಇಂಚು ಹೆಚ್ಚು ಕಡಿಮೆ ಮಾಡ್ತು ಅಂದರೆ ಲಾಸ್ಟಲ್ಲಿ ನಮಗೆ ಲೂಸು ಟೈಟು ಆಗುತ್ತೆ. ಅದಕ್ಕೇನು ಮಾಡ್ತೀನಿ, ನಾನು ಪ್ರತಿಯೊಂದು ಬ್ಲೌಸು ಕೂಡ ಲಾಸ್ಟಲ್ಲೇ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ. ಹಾಗೆಯೇ ಇದು ಬಂದು 4 ಇಂಚ್ಗೆ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದು 3 ಇಂಚು, ಹಾಗೆಯೇ ಇಲ್ಲಿ ಬಂದು 3 ಇಂಚು. ಸೊ ಲೆಂತ್ ಬಂದು 8 ಇಂಚ್ ಇದೆ ಅಲ್ವಾ ಸೊಂಟದ ಸುತ್ತಳತೆ, ಇದು ಬಂದು 10.5 ಇಂಚ್ಗೆ ತಗೊಳ್ಳಿ. 2.5 ಇಂಚ್ ಆ್ಯಡ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಬಂತು. ಸೊ ಗೊತ್ತಾಯ್ತಲ್ವ ಬೆಲ್ಟ್ ಪಟ್ಟಿ ಮಾರ್ಕ್ ಮಾಡೋದು. ಸೊ ನಾನು ತುಂಬ ವೀಡಿಯೋಸ್ಗಳನ್ನ ತೋರಿಸಿದ್ದೀನಿ. ಯಾವುದೇ ಒಂದು ಬ್ಲೌಸ್ ಆದರೂ ಅಷ್ಟೇ, ನೀವು ಅಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸಲ್ಲಿ ತಗೊಳ್ಳಿ. ಅಳತೆ ಬ್ಲೌಸ್ ಇಲ್ಲ ಅಂದರೆ ಇವಾಗ ನಾನು ತೋರಿಸ್ಕೊಟ್ಟೆ ಅಲ್ವಾ, ಈ ರೀತಿ ತಗೊಳ್ಳಿ. ವೇಸ್ಟ್ ಮೆಜರ್ಮೆಂಟು ಎಷ್ಟಿರುತ್ತೆ ನೋಡಿ, ಅದಕ್ಕಿಂತ ಒಂದು 2.5 ಇಂಚ್ಗೆ ತಗೊಳ್ಳಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಯ್ತಲ್ವ. ಈ ಬ್ಲೌಸ್ ಕಟ್ಟಿಂಗಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಯಾರಿಗೆಲ್ಲ ಹೊಸದಾಗಿ ಏನಾದರೂ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ. ಅಲ್ಲಿ ನಾನು ಬಿಗಿನಿಂಗಿಂದ ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಟ್ಟಿದ್ದೀನಿ. ಸಾದಾ ಬ್ಲೌಸ್ ಆಗಿರ್ಬೋದು ಅಥವಾ ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಹೆಮ್ಮಿಂಗ್ ಮಾಡೋದು ಪ್ರತಿಯೊಂದನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ಬ್ಲೌಸ್ ಕಟಿಂಗ್ ಕಲಿಬೇಕು ಅನ್ನೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.